ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇದು ಅರಕ ಅಥವಾ ಹಾರಕ ಅಂತ ಹೇಳ್ತಾರೆ. ಇದು ಸ್ವಲ್ಪ ಬ್ರೌನಿಶ್ ಅಲ್ಲೇ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ, ಸ್ವಲ್ಪ ಕಪ್ಪಿರುತ್ತೆ. ಇದು ನಾನಿಲ್ಲಿ 150 ಗ್ರಾಮ್ ಅಷ್ಟು ತೊಗೊಂಡಿರೋದು. 150 ಗ್ರಾಮು ಗ್ಲಾಸ್ ಅಳತೆಯಲ್ಲಿ 3 ಗ್ಲಾಸ್ ಅಷ್ಟು ತೊಗೊಳ್ಬೇಕು. ನಾನಿಲ್ಲಿ ಈ ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಅರಕ ತೊಗೊಂಡಿರೋದು, ಕೂಡು ಅಂತಲೇ ಹೇಳ್ತಾರೆ. ಅದೇ ಸೇಮ್ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಉದ್ದಿನ ಕಾಳು ತೊಗೊಂಡಿರೋದು. ನಾನು ಉದ್ದಿನ ಬೇಳೆನೂ ತೊಗೋಬೋದು, ಉದ್ದಿನ ಗುಂಡು ತೊಗೋಬೋದು, ನಿಮ್ಮ ಅನುಕೂಲ ಯಾವುದಿದೆ ಅದು ತೊಗೊಳ್ಳಿ. ಅಂದರೆ 50 ಗ್ರಾಮ್ ಅಷ್ಟು ಉದ್ದಿನ ಬೇಳೆ, 150 ಗ್ರಾಮ್ ಅಷ್ಟು ಅರಕ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ಬೇಕು. ಮೆಂತ್ಯ ಹಾಕ್ಕೊಂಡು ಇದೆಲ್ಲ 3 ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು 6 ಅವರ್ಸ್ ನೆನೆ ಇಡಬೇಕು. ನೀರು ಹಾಕಿ ಚೆನ್ನಾಗಿ 6 ಅವರ್ಸ್ ನೆನೆ ಇಡಬೇಕು. ಇವಾಗ ಇಲ್ಲಿ ತೊಳೆದಿಟ್ಕೊಂಡಿರೋದು ಇವಾಗ 6 ಅವರ್ಸ್ ನೆನೆಸಿಟ್ಕೊಂಡಾಗಿದೆ. ಇವಾಗ ರುಬ್ಬುವಾಗ ಸೇಮ್ ಗ್ಲಾಸ್ 150 ಗ್ರಾಮ್ ಅಷ್ಟು ಅವಲಕ್ಕಿ ತೊಗೊಂಡು ನೆನೆ ಇಡಬೇಕು. ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆ ಇಟ್ಕೊಳ್ಬೇಕು. ಅದನ್ನು ಇವಾಗ ಎಲ್ಲನೂ ಮಿಕ್ಸಿ ಹಾಕಿ ರುಬ್ಕೊಳ್ಬೇಕು. ಮೊದಲು ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ. ಅರಕ ಹಾರಕ ಅಂತಲೂ ಹೇಳ್ತಾರೆ, ಕೂಡು ಅಂತ ಹೇಳ್ತಾರೆ. ಇದರಲ್ಲಿ ಹೈ ಫೈಬರ್ ಇರುತ್ತೆ. ಇವಾಗ ಅವಲಕ್ಕಿ ಅದ್ರ ಜೊತೆಗೇ ಹಾರಕ ಅದು ತೊಗೊಂಡು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಹಾರಕ ಮತ್ತು ಉದ್ದಿನ ಬೇಳೆ ಏನು ಹಾಕಿರ್ತೀವಲ್ಲ, ನೆನೆ ಹಾಕಿರ್ತೀವಿ, ಅದೆಲ್ಲನೂ ಹಾಕಿ ಮಿಕ್ಸಿ ಹಾಕ್ಕೊಂಡು ಪೂರ್ತಿ ಸಣ್ಣ ಆಗುವಷ್ಟು ರುಬ್ಕೊಳ್ಬೇಕು. ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇಡ್ಲಿ ಹಿಟ್ಟು ಯಾವ ಹದ ಮಾಡ್ತೀರಲ್ಲ ಸೇಮ್ ಅದೇ ಹದಕ್ಕೆ ಇದು ಮಾಡ್ಕೊಳ್ಬೇಕು. ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ನೋಡಿ ಚೆನ್ನಾಗಿದೆ. ನಾನು ಈ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ಪೂರ್ತಿ ತಿಳುವನ್ನ ಮಾಡ್ಕೋಬಾರ್ದು. ಇಡ್ಲಿ ಹಿಟ್ಟು ಯೂಶಲಿ ಯಾವ ಮನೆಯಲ್ಲಿ ಇಡ್ಲಿ ಹಿಟ್ಟು ಮಾಡ್ತಿರ್ತಿಲ್ಲ ಸೇಮ್ ಅದೇ ಇದರಲ್ಲಿರಬೇಕು ಕನ್ಸಿಸ್ಟೆನ್ಸಿಯಲ್ಲಿ. ಇಲ್ಲಿ 150 ಗ್ರಾಮ್ ಅಷ್ಟು ನಾನು ಅರಕ ತೊಗೊಂಡಿರೋದು. ಆಲ್ಮೋಸ್ಟ್ 4 ಜನಕ್ಕಾಗತ್ತೆ. 4 ಜನ ಆರಾಮಾಗಿ ಟಿಫನ್ ಮಾಡ್ಬೋದು. ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ 1-2 ನಿಮಿಷ ಹಂಗೆ ಚೆನ್ನಾಗಿ ತಿರುಗಿಸ್ತಿರ್ಬೇಕು. ಅದು ಹಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಫಾರ್ಮೆಂಟೇಷನ್ ಚೆನ್ನಾಗತ್ತಂತೆ. ನೋಡಿ ಈ ಥರ ಇದೆ ಕನ್ಸಿಸ್ಟೆನ್ಸಿ. 6 ಅವರ್ ಮತ್ತು ಫಾರ್ಮೆಂಟೇಷನ್ ಬಿಡಬೇಕು. ಇವಾಗ ಇಲ್ಲಿ ನಾನು ಮುಚ್ಚಿಡ್ತಾ ಇದ್ದೇನೆ. 6 ಅವರ್ ಆದಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹಿಂಗೆ ಉಬ್ಕೊಂಡ್ಬಂದಿದೆ, ಚೆನ್ನಾಗಿ ಬಂದಿದೆ. ಇದೇ ಸೇಮ್ ಇದರಲ್ಲಿ ದೋಸೆನೂ ಮಾಡ್ಕೊಳ್ಬೋದು, ಇಡ್ಲಿನೂ ಮಾಡ್ಕೊಳ್ಬೋದು. ಇದು ದೋಸೆ, ಇಡ್ಲಿ, ಪಡ್ಡುನೂ ಮಾಡ್ಕೊಳ್ಬೋದು, ಎಲ್ಲನೂ ಮಾಡ್ಕೊಂಡು ತಿನ್ಬೋದು. ಇವತ್ತು ನಾನು ಇಡ್ಲಿ ಮಾಡ್ತಿರೋದು, ಇಡ್ಲಿ ತೋರಿಸ್ತಿದ್ದೀನಿ. ರಾತ್ರಿ ಅದರಲ್ಲಿ ಏನೂ ಹಾಕಿಡೋದಿಲ್ಲ. ಬಿಫೋರ್ ಫಾರ್ಮೆಂಟಿಗೆ ಉಪ್ಪನ್ನು ಹಾಕೋದಿಲ್ಲ, ಸೋಡಾ ಏನೂ ಹಾಕೋದಿಲ್ಲ. ಇವಾಗ ಜಸ್ಟ್ ಉಪ್ಪು ಅಷ್ಟು ಹಾಕಿದರೆ ಸಾಕು. ಎಲ್ಲ ಫಾರ್ಮೆಂಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ, ಸ್ಮೂತಾಗಿ ಬರುತ್ತೆ ಇಡ್ಲಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿರೋದು. ಚಿಟಿಕೆ ಸೋಡಾ, ಇದು ಆಪ್ಷನಲ್ಲು, ಹಾಕಿದರೆ ಆಗ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ತಿರೋದು. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕ್ಕೊಳ್ಬೇಕು. ಇಡ್ಲಿ ತಟ್ಟೆಗೆ ಮೊದಲಿಗೆ ತುಪ್ಪ ಹಚ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಬೇಯಿಸಕ್ಕೆ ಬಿಡಬೇಕು. ಇಲ್ಲಿ ನಾನು ತುಪ್ಪ ಹಾಕ್ಕೊಳ್ತಿರೋದು, ಬೇಕಿದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು. ಇವಾಗ ಇಡ್ಲಿ ಹಿಟ್ಟು ಹಾಕ್ಕೊಳ್ಬೇಕು. ಇಡ್ಲಿ ಹಿಟ್ಟು ಹಾಕ್ಕೊಂಡು ಇಡ್ಲಿ ಪಾತ್ರೆ ಇಟ್ಟಿರ್ತೀವಿ, ಅದರಲ್ಲಿ ನೀರು ಹಾಕಿ ಬಾಯ್ಲ್ ಬಂದಮೇಲೆ, ಕುದಿ ಬಂದಮೇಲೆ ಅಲ್ಲಿ ಅದು ಇಡ್ಲಿ ತಟ್ಟೆ ಹಾಕ್ಕೊಂಡು ಇಟ್ಟಿಡ್ಬೇಕು. ಅದರಲ್ಲಿ
ಇಡ್ಲಿ ಪ್ಲೇಟ್ ಇಟ್ಟು ಇಲ್ಲಿ ನಾನು 2 ಪ್ಲೇಟ್ ಇದೆ, 2 ಪ್ಲೇಟ್ ಇಡ್ತಿರೋದು. ಕ್ಲೋಸ್ ಮಾಡಿ ಆಲ್ಮೋಸ್ಟ್ ನೀವು ಇಡ್ಲಿ ನಾರ್ಮಲಾಗಿ ಯಾವ ಥರ ಮಾಡಿದೆ ಅದೇ ಸೇಮ್ ಇದರಲ್ಲೇ ಬೇಯಿಸ್ಬೇಕಿದು. ನೋಡಿ ಇವಾಗ ಇಡ್ಲಿ ಆಗಿದೆ. ಓಪನ್ ಮಾಡೋಣ, ತೆಗಿಯೋಣ ಅದೆಲ್ಲನೂ. ರುಚಿಕರ, ಆರೋಗ್ಯಕರ, ಹೆಲ್ದಿಯಾದ ಅರ್ಕ ಇಡ್ಲಿ ರೆಡಿ. ಬನ್ನಿ ಇನ್ಯಾಕೆ ತಡ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ.